ಮೈಸೂರಿನ ಹೆಬ್ಬಾಳು ಕೆರೆಗೆ ಕಲುಷಿತ ನೀರು ಮಿಕ್ಸ್ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಫ್ಯಾಕ್ಟರಿ ಮೋರಿ ನೀರು ಸೇರಿ ಮೀನುಗಳ ಮಾರಣ ಹೋಮ ಆಗ್ತಾ ಇದೆಯಂತೆ. ಕೆರೆಯಲ್ಲಿ ಮೀನಿಲ್ಲದ ಪಕ್ಷಿ ಸಂಕುಲವೂ ಇತ್ತ ತಲೆ ಹಾಕ್ತಾ ಇಲ್ಲ. ಇನ್ಫೋಸಿಸ್ನಿಂದ 105 ಕೋಟಿ ಖರ್ಚು ಮಾಡಿ ಕೆರೆ ಅಭಿವೃದ್ಧಿ ಮಾಡಲಾಗಿದೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅದೇ ಕೆರೆ ನೀರು ಕಲುಷಿತವಾಗ್ತಾ ಇದೆಯಂತೆ. 6 ತಿಂಗಳಿನಿಂದ ಕೆರೆ ನೀರು ಕಲುಷಿತವಾಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಇಲ್ಲಿ ತನಕ ಕ್ರಮ ಕೈಗೊಂಡಿಲ್ಲ. ಕಾರಣ ಇಷ್ಟೇ, ಕಲುಷಿತ ಆಗೋದಕ್ಕೆ ನೀರು ಫ್ಯಾಕ್ಟರಿ ಮತ್ತು ಮೋರಿ ನೀರು ಅಲ್ಲಿ ಬಂದು ಮಿಕ್ಸ್ ಆಗ್ತಾ ಇದೆ. ಇದರಿಂದ ಮೀನುಗಳ ಮಾರಣ ಹೋಮ ಆಗ್ತಾ ಇದೆ. ಇನ್ಫೋಸಿಸ್ನಿಂದ 105 ಕೋಟಿ ಖರ್ಚು ಮಾಡಿ ಅಭಿವೃದ್ಧಿ ಮಾಡಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ರೀತಿ ನೀರು ಹಾಳಾಗ್ತಾ ಇದೆಯಲ್ಲ ಅನ್ನೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿನೋದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಮೈಸೂರಿನ ಹೆಬ್ಬಾಳ ಕೆರೆ ಸದ್ಯಕ್ಕೆ ಕಲುಷಿತಗೊಳ್ತಾ ಇದೆ. ಅದರಲ್ಲೂ ಕೂಡ ಇಡೀ ಕೆರೆ ಪಾಚಿಯಿಂದ ತುಂಬಿಕೊಂಡಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಈ ಒಂದು ಕೆರೆಯನ್ನ ಮೈಸೂರಿನ ಇನ್ಫೋಸಿಸ್, ಅದರಲ್ಲೂ ಕೂಡ ಇನ್ಫೋಸಿಸ್ ಮುಖ್ಯಸ್ಥೆಯಾಗಿರುವಂತಹ ಡಾಕ್ಟರ್ ಸುಧಾಮೂರ್ತಿ ಅವರು ಸುಮಾರು 105 ಕೋಟಿ ವೆಚ್ಚದಲ್ಲಿ ಈ ಒಂದು ಕೆರೆಗೆ ಹೈಟೆಕ್ ಸ್ಪರ್ಶವನ್ನು ನೀಡಿದ್ರು. ದಿನನಿತ್ಯವೂ ಕೂಡ ಸಾವಿರಾರು ಜನರು ಇಲ್ಲಿ ವಾಕಿಂಗ್ ಎಲ್ಲ ಮಾಡ್ತಾರೆ. ಅವರಿಗೆ ಸದ್ಯಕ್ಕೆ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ನಾನೀಗ ಸದ್ಯ ಮೈಸೂರಿನ ಏನು ಹೆಬ್ಬಾಳ ಕೆರೆಯಲ್ಲಿದೆ, ಆ ಕೆರೆಯ ಒಳಭಾಗದಲ್ಲಿದ್ದೇನೆ. ಈ ದೃಶ್ಯ ಗಮನಿಸ್ತಾ ಇರಬಹುದು. ಎಲ್ಲಿ ನೋಡಿದರೂ ಅಲ್ಲಿ ಸಂಪೂರ್ಣವಾಗಿ ಕೆರೆ ಪಾಚಿಯಿಂದ ತುಂಬಿ ತುಳುಕ್ತಾ ಇರುವಂತದ್ದು. ಈಗಾಗಲೇ ಏನು ಕಳೆದ 9 ವರ್ಷಗಳ ಹಿಂದೆ ಈ ಒಂದು ಕೆರೆಯನ್ನ ಇನ್ಫೋಸಿಸ್ ಮುಖ್ಯಸ್ಥೆಯಾಗಿರುವಂತಹ ಡಾಕ್ಟರ್ ಸುಧಾಮೂರ್ತಿ ಅವರು ಈ ಒಂದು ಕೆರೆಗೆ ಹೈಟೆಕ್ ಸ್ಪರ್ಶವನ್ನು ಕೊಟ್ಟಿದ್ರು. ಜೊತೆಗೆ ಇಲ್ಲಿಗೆ ಏನು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡುವಂತಹ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಕೆರೆಗೆ ಹೈಟೆಕ್ ಸ್ಪರ್ಶವನ್ನು ಕೊಟ್ಟು ಸಾಕಷ್ಟು ಸುಧಾರಣೆ ತಂದಿದ್ರು. ಈಗ ಈ ಒಂದು ಕೆರೆಗೆ ಕಲುಷಿತ ನೀರು ಕೂಡ ಸೇರ್ತಾ ಇರುವಂತದ್ದು. ನಾನೀಗ ತೋರಿಸ್ತಾ ಇರುವಂತಹ ಮತ್ತೊಂದು ದೃಶ್ಯ ಏನಿದೆ, ಏನು ಇಲ್ಲಿರುವಂತಹ ಏನು ಸ್ಟಾರ್ ವಾಟರ್ ಡ್ರೈನ್ ಇದೆ, ಆದ್ರೆ ಈ ಒಂದು ಹಾದಿಯ ಮೂಲಕವಾಗಿ ಮಳೆಯ ನೀರು ಬಂದು ಸೇರೋದಕ್ಕೆ ಈ ಒಂದು ಜಾಗವನ್ನು ಮಾಡಲಾಗಿದೆ. ಆದರೆ ಸದ್ಯ ಈ ಭಾಗದಿಂದ ಬರ್ತಾ ಇರುವಂತಹ ನೀರೇನಿದೆ, ಇದು ಡ್ರೈನೇಜ್, ಅದು ಸಿವೇಜ್ ವಾಟರ್ಸ್ ಏನಿದೆ, ಆ ಒಂದು ವಾಟರ್ ನೇರವಾಗಿ ಕೆರೆಯೆಲ್ಲ ಸೇರ್ತಾ ಇರುವಂತದ್ದು. ಈಗಾಗಲೇ ಏನು ಈ ಒಂದು ಸುಧಾಮೂರ್ತಿಯರು ಕೂಡ ಸಾಕಷ್ಟು ಕನಸಿನ ಯೋಜನೆ ಆಗಿತ್ತು. ಈ ಒಂದು ಕೆರೆಗೆ ಯಾವ ಭಾಗದಿಂದ ಈ ರೀತಿ ನೀರು ಬರಬಾರದು ಅಂತೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ರು. ನೇರವಾಗಿ ಈಗಾಗಲೇ ಏನೋ ಹಲವು ಮನೆಗಳಿಂದ ಏನೋ ಡ್ರೈನೇಜ್ ವಾಟರ್ಗಳನ್ನ ಚರಂಡಿಗೆ ಬಿಡ್ತಾ ಇದ್ದಾರೆ. ಆ ನೀರು ನೇರವಾಗಿ ಈಗ ಕೆರೆಗೆ ಸೇರ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನೋ ಈ ಒಂದು ಕೆರೆಯಲ್ಲಿದೆ ಸುಮಾರು 2 ಕಿಲೋಮೀಟರ್ಗಳ ಉದ್ದದ ಕೆರೆ ಆಗಿರುವಂತದ್ದು. 1 ಕಿಲೋಮೀಟರ್ ರಸ್ತೆ ಇಲ್ಲಿದೆ, ಇದು ಮಣ್ಣಿನಿಂದ ಕೂಡಿರುವಂತಹ ರಸ್ತೆ ಆಗಿದೆ. ಇಲ್ಲೊಂದು ಕಿಲೋಮೀಟರ್ ಇದೆ, ಅದು ಸಾಕಷ್ಟು ಕಾಂಕ್ರೀಟ್ ಇಂದ ಮಾಡಿರುವಂತಹ ರಸ್ತೆ ಆಗಿರುವಂತದ್ದು. ವಾಕಿಂಗ್ಗೆ ಬರುವಂತಹ ಜನರಿಗೆ ಉದ್ದೇಶಕ್ಕೆ ಈಗ ನೇರವಾಗಿ ಇಲ್ಲೂ ಕೆರೆ ಒಳಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ಕಲುಷಿತಗೊಳ್ತಾ ಇದೆ ಇರುವಂತಹ ದೃಶ್ಯವನ್ನು ಸಹ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ಈ ದೃಶ್ಯ ಸಹ ಗಮನಿಸ್ತಾ ಇರಬಹುದು. ನೇರವಾಗಿ ಆ ಒಂದು ಏನು ಚರಂಡಿಲಿ ಬರುವಂತಹ ನೀರು ನೇರವಾಗಿ ಈಗ ಕೆರೆಯೆಲ್ಲ ಸೇರ್ತಾ ಇರುವುದನ್ನ ದೃಶ್ಯವನ್ನು ಸಹ ಗಮನಿಸ್ತಾ ಇದ್ದೀರಾ. ನೇರವಾಗಿ ಅಂದ್ರೆ ಸಂಪೂರ್ಣವಾಗಿ ಮನೆಯಲ್ಲಿ ಇರುವಂತಹ ಡ್ರೈನೇಜ್ ನ ನೀರೇನಿದೆ, ಸಿವೇಜ್ ವಾಟರ್ಸ್ ಏನಿದೆ, ಅದು ಎಸ್ಟಿಪಿ ಪ್ಲಾಂಟ್ ಏನಿದೆ ಅಲ್ಲಿಗೆ ಹೋಗಿ ತಲುಪಿ ಅಲ್ಲಿ ಪ್ಯೂರಿಫಿಕೇಶನ್ ಆಗಿ ತದನಂತರದಲ್ಲಿ ಈ ಒಂದು ಕೆರೆಗೆ ಪ್ಯೂರಿಫೈ ವಾಟರ್ ಸೇರಬೇಕಾಗಿತ್ತು. ಆದರೆ ಅದರ ಬದಲಾಗಿ ಎಲ್ಲವೂ ಕೂಡ ನೇರವಾಗಿ ಕೆರೆ ಸೇರ್ತಾ ಇದೆ. ಕೆರೆ ಸಂಪೂರ್ಣವಾಗಿ ದೃಶ್ಯ ಸಹ ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಈಗಾಗಲೇ ಪಾಚಿಯಿಂದ ತುಂಬಿ ತುಳುಕಾಡ್ತಾ ಇರುವಂತದ್ದು. ಈ ಕೆರೆಯನ್ನು ಉಳಿಸಿಕೊಳ್ಳುವಂತಹ ದೃಷ್ಟಿಯಲ್ಲಿ ಅಧಿಕಾರಿಗಳು ಯಾವೆಲ್ಲ ಕ್ರಮವನ್ನು ತೆಗೆದುಕೊಳ್ತಾ ಇರೋದು ಕೂಡ ಕಾದೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಮೈಸೂರಿನ ಹೆಬ್ಬಾಳು ಕೆರೆಗೆ ಕಲುಷಿತ ನೀರು ಮಿಕ್ಸ್ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಫ್ಯಾಕ್ಟರಿ ಮೋರಿ ನೀರು ಸೇರಿ ಮೀನುಗಳ ಮಾರಣ ಹೋಮ ಆಗ್ತಾ ಇದೆಯಂತೆ. ಕೆರೆಯಲ್ಲಿ ಮೀನಿಲ್ಲದ ಪಕ್ಷಿ ಸಂಕುಲವೂ ಇತ್ತ ತಲೆ ಹಾಕ್ತಾ ಇಲ್ಲ. ಇನ್ಫೋಸಿಸ್ನಿಂದ 105 ಕೋಟಿ ಖರ್ಚು ಮಾಡಿ ಕೆರೆ ಅಭಿವೃದ್ಧಿ ಮಾಡಲಾಗಿದೆ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅದೇ ಕೆರೆ ನೀರು ಕಲುಷಿತವಾಗ್ತಾ ಇದೆಯಂತೆ. 6 ತಿಂಗಳಿನಿಂದ ಕೆರೆ ನೀರು ಕಲುಷಿತವಾಗ್ತಾ ಇದ್ರೂ ಕೂಡ ಅಧಿಕಾರಿಗಳು ಇಲ್ಲಿ ತನಕ ಕ್ರಮ ಕೈಗೊಂಡಿಲ್ಲ. ಕಾರಣ ಇಷ್ಟೇ, ಕಲುಷಿತ ಆಗೋದಕ್ಕೆ ನೀರು ಫ್ಯಾಕ್ಟರಿ ಮತ್ತು ಮೋರಿ ನೀರು ಅಲ್ಲಿ ಬಂದು ಮಿಕ್ಸ್ ಆಗ್ತಾ ಇದೆ. ಇದರಿಂದ ಮೀನುಗಳ ಮಾರಣ ಹೋಮ ಆಗ್ತಾ ಇದೆ. ಇನ್ಫೋಸಿಸ್ನಿಂದ 105 ಕೋಟಿ ಖರ್ಚು ಮಾಡಿ ಅಭಿವೃದ್ಧಿ ಮಾಡಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಈ ರೀತಿ ನೀರು ಹಾಳಾಗ್ತಾ ಇದೆಯಲ್ಲ ಅನ್ನೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ವಿನೋದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಮೈಸೂರಿನ ಹೆಬ್ಬಾಳ ಕೆರೆ ಸದ್ಯಕ್ಕೆ ಕಲುಷಿತಗೊಳ್ತಾ ಇದೆ. ಅದರಲ್ಲೂ ಕೂಡ ಇಡೀ ಕೆರೆ ಪಾಚಿಯಿಂದ ತುಂಬಿಕೊಂಡಿರುವಂತದ್ದು ಸಾಕಷ್ಟು ಆತಂಕಕ್ಕೆ ಕಾರಣ ಆಗ್ತಾ ಇರುವಂತದ್ದು. ಈ ಒಂದು ಕೆರೆಯನ್ನ ಮೈಸೂರಿನ ಇನ್ಫೋಸಿಸ್, ಅದರಲ್ಲೂ ಕೂಡ ಇನ್ಫೋಸಿಸ್ ಮುಖ್ಯಸ್ಥೆಯಾಗಿರುವಂತಹ ಡಾಕ್ಟರ್ ಸುಧಾಮೂರ್ತಿ ಅವರು
ಸುಮಾರು 105 ಕೋಟಿ ವೆಚ್ಚದಲ್ಲಿ ಈ ಒಂದು ಕೆರೆಗೆ ಹೈಟೆಕ್ ಸ್ಪರ್ಶವನ್ನು ನೀಡಿದ್ರು. ದಿನನಿತ್ಯವೂ ಕೂಡ ಸಾವಿರಾರು ಜನರು ಇಲ್ಲಿ ವಾಕಿಂಗ್ ಎಲ್ಲ ಮಾಡ್ತಾರೆ. ಅವರಿಗೆ ಸದ್ಯಕ್ಕೆ ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ನಾನೀಗ ಸದ್ಯ ಮೈಸೂರಿನ ಏನು ಹೆಬ್ಬಾಳ ಕೆರೆಯಲ್ಲಿದೆ, ಆ ಕೆರೆಯ ಒಳಭಾಗದಲ್ಲಿದ್ದೇನೆ. ನೀವು ದೃಶ್ಯ ಸಹ ಗಮನಿಸ್ತಾ ಇರಬಹುದು. ಎಲ್ಲಿ ನೋಡಿದರೂ ಅಲ್ಲಿ ಸಂಪೂರ್ಣವಾಗಿ ಕೆರೆ ಪಾಚಿಯಿಂದ ತುಂಬಿ ತುಳುಕ್ತಾ ಇರುವಂತದ್ದು. ಈಗಾಗಲೇ ಏನೋ ಕಳೆದ 9 ವರ್ಷಗಳ ಹಿಂದೆ ಈ ಒಂದು ಕೆರೆಯನ್ನ ಇನ್ಫೋಸಿಸ್ ಮುಖ್ಯಸ್ಥೆ ಆಗಿರುವಂತಹ ಡಾಕ್ಟರ್ ಸುಧಾಮೂರ್ತಿ ಅವರು ಈ ಒಂದು ಕೆರೆಗೆ ಹೈಟೆಕ್ ಸ್ಪರ್ಶವನ್ನು ಕೊಟ್ಟಿದ್ರು. ಜೊತೆಗೆ ಇಲ್ಲಿಗೆ ಏನು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ವಾಕಿಂಗ್ ಮಾಡುವಂತಹ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಕೆರೆಗೆ ಹೈಟೆಕ್ ಸ್ಪರ್ಶವನ್ನು ಕೊಟ್ಟು ಸಾಕಷ್ಟು ಸುಧಾರಣೆ ತಂದಿದ್ರು. ಈಗ ಈ ಒಂದು ಕೆರೆಗೆ ಕಲುಷಿತ ನೀರು ಕೂಡ ಸೇರ್ತಾ ಇರುವಂತದ್ದು. ನಾನೀಗ ತೋರಿಸ್ತಾ ಇರುವಂತಹ ಮತ್ತೊಂದು ದೃಶ್ಯ ಇಲ್ಲಿದೆ. ಏನು ಇಲ್ಲಿರುವಂತಹ ಏನು ಸ್ಟಾರ್ ವಾಟರ್ ಡ್ರೈನ್ ಇದೆ, ಆದ್ರೆ ಈ ಒಂದು ಹಾದಿಯ ಮೂಲಕವಾಗಿ ಮಳೆಯ ನೀರು ಬಂದು ಸೇರೋದಕ್ಕೆ ಈ ಒಂದು ಜಾಗವನ್ನು ಮಾಡಲಾಗಿದೆ. ಆದರೆ ಸದ್ಯ ಈ ಭಾಗದಿಂದ ಬರ್ತಾ ಇರುವಂತಹ ನೀರೇನಿದೆ ಇದು ಡ್ರೈನೇಜ್ ಅದು ಸಿವೇಜ್ ವಾಟರ್ಸ್ ಏನಿದೆ ಆ ಒಂದು ವಾಟರ್ ನೇರವಾಗಿ ಕೆರೆಯನ್ನ ಸೇರ್ತಾ ಇರುವಂತದ್ದು. ಈಗಾಗಲೇ ಏನು ಈ ಒಂದು ಸುಧಾಮೂರ್ತಿಯವರು ಕೂಡ ಸಾಕಷ್ಟು ಕನಸಿನ ಯೋಜನೆ ಆಗಿತ್ತು. ಈ ಒಂದು ಕೆರೆಗೆ ಯಾವ ಭಾಗದಿಂದ ಈ ರೀತಿ ನೀರು ಬರಬಾರದು ಅಂತೇಳಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ರು. ನೇರವಾಗಿ ಈಗಾಗಲೇ ಏನೋ ಹಲವು ಮನೆಗಳಿಂದ ಏನೋ ಡ್ರೈನೇಜ್ ವಾಟರ್ಗಳನ್ನ ಚರಂಡಿಗೆ ಬಿಡ್ತಾ ಇದ್ದಾರೆ. ಆ ನೀರು ನೇರವಾಗಿ ಈಗ ಕೆರೆಗೆ ಸೇರ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಏನೋ ಈ ಒಂದು ಕೆರೆಯಲ್ಲಿದೆ ಸುಮಾರು 2 ಕಿಲೋಮೀಟರ್ಗಳ ಉದ್ದದ ಕೆರೆ ಆಗಿರುವಂತದ್ದು. 1 ಕಿಲೋಮೀಟರ್ ರಸ್ತೆಯಲ್ಲಿದೆ, ಇದು ಮಣ್ಣಿನಿಂದ ಕೂಡಿರುವಂತಹ ರಸ್ತೆ ಆಗಿದೆ. ಇಲ್ಲೊಂದು ಕಿಲೋಮೀಟರ್ ಇದೆ, ಅದು ಸಾಕಷ್ಟು ಕಾಂಕ್ರೀಟ್ ಇಂದ ಮಾಡಿರುವಂತಹ ರಸ್ತೆ ಆಗಿರುವಂತದ್ದು. ವಾಕಿಂಗ್ ಗೆ ಬರುವಂತಹ ಜನರಿಗೆ ಉದ್ದೇಶಕ್ಕೆ ಈಗ ನೇರವಾಗಿ ಇಲ್ಲೂ ಕೆರೆ ಒಳಭಾಗದಲ್ಲೂ ಕೂಡ ಯಾವ ರೀತಿಯಾಗಿ ಕಲುಷಿತಗೊಳ್ತಾ ಇದೆ ಇರುವಂತಹ ದೃಶ್ಯವನ್ನು ಸಹ ತೋರಿಸುವಂತಹ ಪ್ರಯತ್ನ ಮಾಡ್ತೀವಿ. ಈ ದೃಶ್ಯ ಸಹ ಗಮನಿಸ್ತಾ ಇರಬಹುದು. ನೇರವಾಗಿ ಆ ಒಂದು ಏನು ಕಲುಷ ಏನು ಚರಂಡಿಲಿ ಬರುವಂತಹ ನೀರು ನೇರವಾಗಿ ಈಗ ಕೆರೆಯೆಲ್ಲ ಸೇರ್ತಾ ಇರುವುದನ್ನ ದೃಶ್ಯವನ್ನು ಸಹ ಗಮನಿಸ್ತಾ ಇದ್ದೀರಾ. ನೇರವಾಗಿ ಅಂದ್ರೆ ಸಂಪೂರ್ಣವಾಗಿ ಮನೆಯಲ್ಲಿ ಇರುವಂತಹ ಡ್ರೈನೇಜ್ ನ ನೀರೇನಿದೆ, ಸಿವೇಜ್ ವಾಟರ್ಸ್ ಏನಿದೆ ಅದು STP ಪ್ಲಾಂಟ್ ಏನಿದೆ ಅಲ್ಲಿಗೆ ಹೋಗಿ ತಲುಪಿ ಅಲ್ಲಿ ಪ್ಯೂರಿಫಿಕೇಶನ್ ಆಗಿ ತದನಂತರದಲ್ಲಿ ಈ ಒಂದು ಕೆರೆಗೆ ಪ್ಯೂರಿಫೈ ವಾಟರ್ ಸೇರಬೇಕಾಗಿತ್ತು. ಆದರೆ ಅದರ ಬದಲಾಗಿ ಎಲ್ಲವೂ ಕೂಡ ನೇರವಾಗಿ ಕೆರೆ ಸೇರ್ತಾ ಇದೆ. ಕೆರೆ ಸಂಪೂರ್ಣವಾಗಿ ದೃಶ್ಯ ಸಹ ಗಮನಿಸ್ತಾ ಇರಬಹುದು. ಸಂಪೂರ್ಣವಾಗಿ ಈಗಾಗಲೇ ಪಾಚಿಯಿಂದ ತುಂಬಿ ತುಳುಕಾಡ್ತಾ ಇರುವಂತದ್ದು. ಈ ಕೆರೆಯನ್ನು ಉಳಿಸಿಕೊಳ್ಳುವಂತಹ ದೃಷ್ಟಿಯಲ್ಲಿ ಅಧಿಕಾರಿಗಳು ಯಾವೆಲ್ಲ ಕ್ರಮವನ್ನು ತೆಗೆದುಕೊಳ್ತಾರೆ ಎಂದು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಏನೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ ಮೈಸೂರಿಗೆ ಬಂದಿರೋದು ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತ? ಯಾವಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ ಅಂತ ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದು. ತಾಜ್ ವೆಸ್ಟ್ ಎಂಡ್ ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 2,000 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀನಿ 2,000 ಮಾತ್ರ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ನೀ ಭಾರಿ ಐಟ್ ಅದು ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.